ನಮಸ್ಕಾರ. ನಾನು BM ಗಿರಿರಾಜ್, ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರ ನಿರ್ದೇಶಕ. ಇತ್ತೀಚೆಗೆ ಹೆಬ್ಬುಲಿ ಕಟ್ ಅಂತ ಒಂದು ಅದ್ಭುತವಾದ ಸಿನಿಮಾವನ್ನೇ ನೋಡಿದೆ. ಈ ಸಿನಿಮಾ ನನಗೆ ಮೂರು ವಿಷಯಕ್ಕೆ ತುಂಬ ಇಷ್ಟ ಆಯಿತು. ಮೊದಲನೇದಾಗಿ ಡೆಮೋಕ್ರಟೈಸೇಷನ್ ಆಫ್ ಆರ್ಟ್ ಅಂತ ಏನು ಹೇಳ್ತಿದ್ದೀವಿ, ಅಂದರೆ ಒಂದು ಕಲೆಯ ಪ್ರಜಾಪ್ರಭುತ್ವೀಕರಣ ಏನಾಗಿದೆ. ಇದು ಬೆಂಗಳೂರಲ್ಲಿ ಕೂತು ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಇರುವಂಥವರು ಮಾಡಿರೋ ಸಿನಿಮಾದಕ್ಕಿಂತ ಒಂದು ಹಳ್ಳಿ, ಅದರಲ್ಲಿರೋ ಗ್ರಾಮ ಪ್ರತಿಭೆಗಳು ಮತ್ತು ಸಂಪೂರ್ಣವಾಗಿ ರಂಗಭೂಮಿಯ ಕಲಾವಿದರನ್ನೆಲ್ಲ ಹಿಡ್ಕೊಂಡು ಅಲ್ಲಿಯ ಅಂತಸತ್ವವನ್ನೇ ಬಳಸ್ಕೊಂಡು ಮಾಡಿರುವಂತಹ ಒಂದು ಕಥೆ ಆಗಿರೋದ್ರಿಂದ ಇದು ಸಿನಿಮಾದ ಜಾಗತೀಕರಣದ ಜೊತೆಗೆ ಸಿನಿಮಾದ ಸ್ಥಳೀಕರಣ, ಲೋಕಲೈಸೇಷನ್ನಿನ ಒಂದು ಸಿನಿಮಾ ಏನಿದೆ ಅದನ್ನು ನಾವು ಇಲ್ಲಿ ಇಷ್ಟಪಡ್ತೀವಿ. ನಾವು ಯಾವತ್ತಾದರೂ ಇರಾನಿಯನ್ ಸಿನಿಮಾ ಅಥವಾ ರಷ್ಯನ್ ಸಿನಿಮಾಗಳನ್ನು ನೋಡ್ತಾ ಇರ್ಬೇಕಾದ್ರೆ ನೋಡ್ರಿ ಅವ್ರ ಹೆಂಗೆ ಸ್ಥಳೀಯ ಕಥೆಗಳನ್ನು ನೋಡ್ಕೊಂಡು ಮಾಡ್ತಾರೆ ಅಂತ ಹೇಳ್ತೀವಿ. ಭಾರತಕ್ಕೆ ಬಂದಾಗ ಮಲಯಾಳಂ ಮತ್ತು ತಮಿಳು ಸಿನಿಮಾಗಳನ್ನು ನೋಡಿಕೊಂಡು ಅವ್ರ ಹೆಂಗೆ ಸ್ಥಳೀಯ ಕಥೆಗಳನ್ನು ಮಾಡ್ತೀರಿ ಅಂತ ಹೇಳಿದ್ರು. ಅವರೆಲ್ಲರ ಮಟ್ಟಕ್ಕೂ ತಮ್ಮನ್ನು ಅದೇ ಬಜೆಟ್ಟಿನ ರೆಸ್ಟ್ರೆಂಟ್ಸು, ರಿಸೋರ್ಸಿನ ರೆಸ್ಟ್ರೆಂಟ್ಸು, ಎಲ್ಲ ರೀತಿಯಿಂದ ಸಂಪನ್ಮೂಲಗಳು ಇಲ್ಲದೆ ಕೂಡ ಮನಸ್ಸು ಮತ್ತು ಕತೆ ಹೇಳಬೇಕು ಎಂಬ ತವಕದಿಂದ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡಬಹುದು ಅನ್ನೋದನ್ನು ತುಂಬ ಅದ್ಭುತವಾಗಿ ಭೀಮರಾವ್ ಪೈದೊಡ್ಡಿ ಅವರು ತೋರಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ಬರುವಂತಹ ಮಕ್ಕಳು ಯಾರಿದ್ದಾರೆ ಅಂದರೆ ಮೌನೇಶ್ ಆಗಿರ್ಬೋದು, ಅನಾಮಿಕ ಆಗಿರ್ಬೋದು, ಇವಳೆಲ್ಲ ಈ ಮಕ್ಕಳು ನಮಗೆ ನಮ್ಮೆಲ್ಲ ದೊಡ್ಡವರ ಸಣ್ಣತನವನ್ನು ತುಂಬ ಎಕ್ಸ್ಪೋಸ್ ಮಾಡಿದ್ದಾರೆ. ಜೊತೆಗೆ ಈ ದೇಶದಲ್ಲಿ ಮನುಷ್ಯನನ್ನಾಗಿ ನೋಡೋದ್ರಲ್ಲಿ ಅಸಫಲವಾಗಿರುವಂತಹ ನಾವುಗಳು ನಮ್ಮೆಲ್ಲರ ಮುಖಕ್ಕೆ ಈ ಒಂದು ಸಿನಿಮಾ ಒಂದು ಸಲ ಛಟೀರಂತ ಕಪಾಳಕ್ಕೆ ಹೊಡೆಯುತ್ತೆ. ನೆನೆಸ್ಕೋಬೇಕು ನಾವು ಯಾಕೆ ಒಬ್ಬ ಮನುಷ್ಯನ ಮನುಷ್ಯನ ನೋಡ್ಲಿಕ್ಕಾಗದೆ ಇನ್ನೂ ನಾವು ಮನುಷ್ಯರು ಅಂತ ಹೇಳ್ಕೊಳ್ಳುವಂಥ ಧೈರ್ಯ ಮಾಡ್ತಾ ಇದೀವಿ ಅಂತೇಳಿ. ಇದೆಲ್ಲವನ್ನು ಸಮಗ್ರವಾಗಿ ಒಂದು 2 ತಾಸಿನ ಸಿನಿಮಾನೂ ಅಲ್ಲ ಇದು. ಹತ್ತತ್ರ 1 ಗಂಟೆ 10 ನಿಮಿಷ ಅಂತ ಹೇಳಿದ್ರೆ 2 ತಾಸು ಕಂಪ್ಲೀಟ್ ಆಗಿ ಇಲ್ಲದೆ ಇರುವಂಥ ಒಂದು ಸಿನಿಮಾದಲ್ಲಿ ಇಷ್ಟೆಲ್ಲ ವಿಷಯವನ್ನು ಸಮಗ್ರವಾಗಿ ಹೇಳಿರುವಂತಹ ಈ ತಂಡಕ್ಕೆ ಶುಭವಾಗಬೇಕು. ನಾವು ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಷ್ಟೋ ಸಿನಿಮಾಗಳನ್ನು ಮನೋರಂಜನೆ ಮತ್ತು ಇದರದ್ದು ಯಾವುದೋ ಒಂದು ವಿಷಯ ಅಥವಾ ಯಾವುದೋ ಒಂದು ಅವಾರ್ಡಿನ ಕ್ರಿಯೇಟಿವಿಟಿ ಅನ್ನೋದರಿದ್ದರೆ ಮಾತ್ರ ನೋಡ್ತೀನಿ ಅಂತ ಹೇಳೋರ ಎಲ್ಲರೂ ಕೂಡ ದಯವಿಟ್ಟು ಒಂದು ಸಲ ಬನ್ನಿ. ನಿಮಗೆ ಮನೋರಂಜನೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ಜೊತೆಗೆ ಅನುಭೂತಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಹಾಗೂ ಇದರಲ್ಲಿರುವಂಥ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ಗಳನ್ನು ಕೂಡ ನಾವು ತೆಗೆದು ಹಾಕೋಂಗಿಲ್ಲ. ಸೊ ಯಾರು ಸ್ಟಾರ್ ಮುಖಗಳನ್ನಿದ್ದರೆ ಮಾತ್ರ ನೋಡ್ತೀವಿ ಅಂತ ಹೇಳೋರು ಇದ್ದರೂ ಕೂಡ ಇದರಲ್ಲಿ ಸುದೀಪ್ ಅವರು ಇದ್ದಾರೆ. ಸುದೀಪ್ ಅವರ ಸತ್ವ ಇದೆ, ಸುದೀಪ್ ಅವರ ತತ್ವ ಇದೆ. ಸೊ ಅವರಿಗೋಸ್ಕರ ಆದರೆ ಸಿನಿಮಾ ನೋಡಿ, ಈ ಕನ್ನಡ ಸಿನಿಮಾ ನೋಡಿ. ಇಟ್ಸ್ ನಾಟ್ ಲೈಕ್ ನಾನು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಕಾಪಾಡಿ ಅಂತ ಹೇಳ್ತಾ ಇಲ್ಲ. ಎಷ್ಟೋ ಸಲ ಒಂದು ಸಿನಿಮಾವನ್ನು ನೋಡದೇ ಇದ್ದರೆ ನಾವೇ ಎಷ್ಟೋ ವಿಚಾರವನ್ನು ಕಳ್ಕೊತೀವಿ. ನಮ್ಮಲ್ಲಿರುವಂತಹ ಎಷ್ಟೋ ಒಂದು ವಿಷಯವನ್ನು ನಾವು ನೋಡಲಿಕ್ಕಾಗದ ಸಿನಿಮಾ ಎಷ್ಟೋ ಸಲ ಕನ್ನಡಿಯಾಗಿ ಅದು ಹಿಡಿದು ನಮಗೆ ತೋರಿಸುತ್ತೆ. ಅಂತಹ ಒಂದು ಅವಕಾಶವನ್ನು ನಾವು ಕಳ್ಕೊತೀವಿ. ಸೊ ದಯವಿಟ್ಟು ಕನ್ನಡ ಸಿನಿಮಾವನ್ನು ನೋಡಿ. ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾವನ್ನು ನೋಡದೇ ಇದ್ದರೆ ನಾವು ತುಂಬ ಮಿಸ್ ಮಾಡ್ಕೋತೀವಿ. ದಯವಿಟ್ಟು ಆ ಒಂದು ವಂಚಿತರಾಗುವಂಥ ಅವಕಾಶವನ್ನು ನೀವು ಪಡ್ಕೋಬೇಡಿ. ಬಂದು ಈ ಸಿನಿಮಾವನ್ನು ನೋಡಿ, ಸಹಕರಿಸಿ, ಬೆಂಬಲಿಸಿ, ಮತ್ತು ನೀವು ತುಂಬ ಪಡ್ಕೊಳ್ಳೋದಿದೆ, ಇದೆಲ್ಲವೂ ನಿಮಗೆ ದಕ್ಕಲಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ನಮಸ್ಕಾರ. ಆ್ಯಕ್ಚುಲಿ ಅಂದರೆ ಈ ಥರದ್ದೊಂದು ಕನ್ನಡದಲ್ಲಿ ಪ್ರಯತ್ನ ತುಂಬ ಕಡಿಮೆ. ಅಂದರೆ ನನಗೆ ಗೊತ್ತಿಲ್ಲ, ಬೇರೆ ಭಾಷೆಯಲ್ಲಿ ಆದಷ್ಟು ನಮ್ಮ ಕನ್ನಡದಲ್ಲಿ ತುಂಬ ಕಡಿಮೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದರೆ ಆ ಪಾತ್ರಗಳು, ಅವರು ನಟಿಸಿರೋ ರೀತಿ, ಮತ್ತು ಅದೇ ಊರಲ್ಲಿ ನಡೆದಿದೆ ಅನ್ನೋ ಒಂದು ಫೀಲ್ ಆಗುತ್ತೆ. ರಫೀಕ್ ಪಾತ್ರ ಆಗಿರ್ಬೋದು, ಆಮೇಲೆ ಉಮಾ ವೈಜಿ ಅವ್ರ ತಂದೆ ತಾಯಿ ಪಾತ್ರ, ಅವನು ಹೀರೋ ಕ್ಯಾರೆಕ್ಟರು, ಗೌಡ್ರ ಪಾತ್ರ, ಮತ್ತು ಎಸ್ಪೆಷಲಿ ಮಾಂತೇಶ್ ನನಗೆ ಮಾಂತೇಶ್ ಬಿಟ್ಟರೆ ಬೇರೆ ಎಲ್ಲರೂ ಅಲ್ಲಿ ಸಿನಿಮಾದವರು ನಟರು ಯಾರೂ ಇರಲಿಲ್ಲ. ಮಾಂತೇಶ್ ಒಬ್ಬ ಸಿನಿಮಾ ನಟ ಆ ಊರಲ್ಲೇ ಹೊಂದ್ಕೊಂಡು ತುಂಬ ಅದ್ಭುತವಾಗಿ ಇದು ಮಾಡಿದೆ. ನಾನು ಮೇಯ್ನಾಗಿ ಹೇಳಬೇಕಾಗಿರೋದು ಡೈರೆಕ್ಟರ್ ಮತ್ತು ಸ್ಕ್ರೀನ್ ರೈಟ್ರು. ಸಿನಿಮಾದಲ್ಲಿ ಫಸ್ಟ್ ಶಾರ್ಟಲ್ಲಿ ಅವರು ಹೇಳ್ತಾರೆ, ಅಂದರೆ ನಮ್ಮದು ಯಾವ ಥರದ ಸಿನಿಮಾ, ನೀವು ಒಂದು ಮೈಂಡ್ ಸೆಟ್ ಮಾಡ್ತಾರೆ. ಫಸ್ಟ್ ಶಾರ್ಟಲ್ಲೇ ಮೈಂಡ್ ಸೆಟ್ ಮಾಡ್ತಾರೆ, ಇದು ರೆಗ್ಯುಲರ್ ಒಂದು ನೀವೇನು ನೋಡ್ತಾ ಬಂದಿದ್ದೀರೋ ಕನ್ನಡದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾಗಳು ಆ ಥರದ್ದೆಲ್ಲ, ಇದು ಬೇರೆಯೇ ಹೇಳಕ್ಕೆ ಬಂದಿದ್ದೀನಿ ಅಂತ ಅವ್ರು ಫಸ್ಟ್ ಶಾರ್ಟಲ್ಲೇ ಇದು ಮಾಡ್ತಾರೆ. ಮತ್ತು ಸಿನಿಮಾದ ಎಂಡ್ ಶಾರ್ಟ್, ಆ ಡೈರೆಕ್ಟರ್ ಸ್ಟ್ರೆಂತು ಮತ್ತು ಆ ರೈಟ್ರ್ ಸ್ಟ್ರೆಂತು ಗೊತ್ತಾಗುತ್ತೆ. ಸಿನಿಮಾ ಎಂಡ್ ಆಗುತ್ತೆ, ಆ ಎಂಡ್ ಶಾರ್ಟಲ್ಲಿ 1000 ಯೋಚನೆಗಳು ನಮ್ಮಲ್ಲಿ ಮೂಡಿಸುತ್ತೆ. ಅಂದರೆ ಒಂದು ಅದ್ಭುತ ಒಂದು ಕ್ಲೈಮ್ಯಾಕ್ಸ್ ಅದು. ಅಂದರೆ ನಾವು ಇದುವರೆಗೂ ಎಲ್ಲರನ್ನ ಇದು ಮಾಡ್ದ ಆ ಥರದ್ದು ಒಂದು ಕ್ಲೈಮ್ಯಾಕ್ಸ್ ಅಲ್ಲ, ನಮ್ಮಲ್ಲೇ ಯೋಚನೆಗಳನ್ನ ಮೂಡಿಸುವಂಥ ಒಂದು ಅದ್ಭುತ ಕ್ಲೈಮ್ಯಾಕ್ಸ್. ಅಂದರೆ ಆ ಒಂದು ಶಾರ್ಟಲ್ಲೇ ಇಡೀ ಸಿನಿಮಾನ ಹೇಳೋಕ್ಕೆ ಡೈರೆಕ್ಟ್ರು ಹೊರಟಿದ್ದಾರೆ. ತುಂಬ ಒಳ್ಳೆಯ ಸಿನಿಮಾ. ಅಂದರೆ ತಪ್ಪುಗಳು ಇರ್ಬೋದು ಸಣ್ಣ, ಅಂದರೆ ತುಂಬ ಪರ್ಫೆಕ್ಷನ್ನು ನಾವು
ಬೇಕು ಅಂತಂದರೆ ಈ ಥರ ಸಿನಿಮಾಗಳು ತುಂಬ ಪ್ರಯತ್ನ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಾವು ಬೇರೆ ಭಾಷೆ ಸಿನಿಮಾಗಳು ಈ ಥರ ಸಿನಿಮಾಗಳಿಗೆ ನಾವು ಒಂದು ಕಾಂಪಿಟೇಷನ್ ಕೊಡ್ಬೋದು. ಸೊ ಇದು ಇನ್ನೇನಿದ್ರು ಜನಗಳು ಡೈರೆಕ್ಟ್ರು ಮತ್ತು ಟೀಮ್ ತುಂಬ ಅದ್ಭುತವಾದ ಒಂದು ಪ್ರಯತ್ನ ಮಾಡಿದೆ. ಅವ್ರಿಗೆ ಈ ಥರದೊಂದು ಸಿನಿಮಾನ ಪ್ರೋತ್ಸಾಹಿಸಿದರೆ ನೆಕ್ಸ್ಟು ಈ ಥರದೊಂದು ಮಾಡಿ ಅಂತ ಒಂದು ಕೇಳೋ ಹಕ್ಕು ಇರುತ್ತೆ. ಸೊ ಜನಗಳಿಗೆ ಬಿಟ್ಟಿದೆ, ನೀವೆಲ್ಲ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಹೇಳೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಯಾಕೆಂದರೆ ಕಡೆಯ ದೃಶ್ಯಗಳು ನಮ್ಮನ್ನು ಆ ರೀತಿ ಇಡೀ ಸಿನಿಮಾ ಜಾಲಿಯಾಗಿ ಹೋಗ್ತಾನೆ, ಎಂಟರ್ಟೈನ್ ಮಾಡ್ತಾನೆ, ಕಡೆಯಲ್ಲಿ ನಮ್ಮನ್ನು ಮಾತಾಡೋಕ್ಕಾಗದೇ ಇರೋಷ್ಟು ಕಾಡೋ ಅಂಥ ಸಿನಿಮಾ ಇದು. ತುಂಬ ಹೊಸ ಖುಷಿ ವಿಷಯ ಈ ಸಿನಿಮಾದೇನೆಂದರೆ, ಯಾವತ್ತೂ ನಾವು ಎಕ್ಸ್ಪಿರಿಮೆಂಟ್ ಸಿನಿಮಾ ಅಂದ ತಕ್ಷಣ ತುಂಬ ಸ್ಲೋ ಆಗಿ ಎಂಟರ್ಟೈನ್ಮೆಂಟ್ ಇಲ್ದಿರ ತುಂಬ ಸೀರಿಯಸ್ ಆಗಿ ಹೇಳೋದು ಒಂದು ಪ್ಯಾಟ್ರನ್ನು. ಬಟ್ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಆಗಿ ಎಂಟರ್ಟೈನ್ ಮಾಡ್ತಾ ಒಂದು ಒಳ್ಳೆ ವಿಷಯನ ಹೇಳಿ, ಈಗ ನಾವೇನು ಮಲಯಾಳಮ್ಮು ತಮಿಳಲ್ಲಿ ಕಂಟೆಂಟ್ ಸಿನಿಮಾಗಳು ಯಾಕೆ ಚೆನ್ನಾಗಿ ಹಿಟ್ಟಾಗುತ್ತೆ, ಕನ್ನಡದಲ್ಲಿ ಯಾಕೆ ಸಿನಿಮಾಗಳು ಹಿಟ್ಟಾಗಲ್ಲ ಅಂದರೆ, ಕಂಟೆಂಟ್ ಮಾಡುವಾಗ ಅದನ್ನು ತುಂಬ ಸೀರಿಯಸ್ ಮಾಡಿ ಎಂಟರ್ಟೈನ್ಮೆಂಟ್ ಅನ್ನೋದನ್ನು ಬಿಟ್ಟು ಸಿನಿಮಾ ಮಾಡ್ತಾರೆ. ಬಟ್ ಆದರೆ ಎಂಟರ್ಟೈನ್ಮೆಂಟ್ನ ಇಟ್ಕೊಂಡು ಕಂಟೆಂಟ್ ಸಿನಿಮಾಗಳು ಮಾಡಿದಾಗ ಖಂಡಿತ ಗೆಲ್ಲುತ್ತೆ. ಅದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಮತ್ತು ಒಂದು ಹೊಸ ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಸಿನಿಮಾ ಮುಖಾಂತರ ಆಗಲಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಎಂಟರ್ಟೈನ್ ಮುಖಾಂತರ ಹೇಳೋವಂಥ ಒಂದು ಪ್ಯಾಟ್ರನ್ಗಳು ಈ ಸಿನಿಮಾಗೆ ಇದು ಹಾದಿ ಹಾಕ್ಕೊಡ್ಲಿ. ಮತ್ತು ಈ ಸಿನಿಮಾ ಹಿಟ್ ಮಾಡೋದ್ರಿಂದ ಈ ಥರದ ಒಂದು ಒಳ್ಳೆ ಸಿನಿಮಾಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಕನ್ನಡದ ಜನತೆ ಈ ಥರ ಸಿನಿಮಾಗಳನ್ನ ಖಂಡಿತ ಪ್ರೋತ್ಸಾಹಿಸಿ. ನಿಮಗೇನು ಬೇರೆ ಭಾಷೆಯಲ್ಲಿ ಕಂಟೆಂಟ್ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಎಲ್ಲ ಫಿಲ್ಮಿ ಕಂಟೆಂಟ್ ಸಿನಿಮಾಗಳು ಯಾರು ಮಾಡ್ತಿಲ್ಲ ಅನ್ನೋ ಒಂದು ಧೋರಣೆಗಳನ್ನ ಯಾರು ಹೇಳ್ತಾ ಇದ್ದೀರೋ, ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ. ಖಂಡಿತ ನಿಮಗೆ ಖುಷಿ ಆಗುತ್ತೆ ಮತ್ತು ಎಂಟರ್ಟೈನ್ಮೆಂಟ್ ಆಗೂ ಇದೆ, ಮಜವಾಗೂ ಇದೆ. ಮತ್ತು ನಿಮ್ಮ ಕಡೆಯಲ್ಲಿ ಸಿನಿಮಾ ಮನೆಗೆ ಹೋಗುವಾಗ ಒಂದಿಷ್ಟು ಕಾಡುತ್ತೆ. ಇವತ್ತು ಈ ದೇಶದಲ್ಲಿ ನಡೀತಿರೋಂಥ ಪರಿಸ್ಥಿತಿಗಳು ಏನು, ಧರ್ಮ ರಾಜಕೀಯಗಳು, ನಮ್ಮ ಬದುಕು ಹೆಂಗಿದೆ, ನಮ್ಮ ಸುತ್ತಮುತ್ತಲ ಜೀವನ ಹೆಂಗಿದೆ, ಬರೀ ಕೇವಲ ಫೇಸ್ಬುಕ್ಕು ವಾಟ್ಸಪ್ಗಳಲ್ಲಿ ಬರೋದನ್ನೇ ನಿಜ ಅಂತ ನಂಬ್ಕೊಳ್ಳೋದಕ್ಕಿಂತ ನೆಲಮೂಲದಲ್ಲಿ ಜನರ ಜೀವನ ಹೇಗಿದೆ ಅನ್ನೋದನ್ನು ಚೆನ್ನಾಗಿ ಪ್ರತಿಬಿಂಬಿಸಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸೋದ್ರ ಮುಖಾಂತರ ಕನ್ನಡ ಸಿನಿಮಾಕ್ಕೆ ಒಂದು ಒಳ್ಳೆ ಬೆಳವಣಿಗೆಗೆ ನೀವು ಕಾರಣರಾಗಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೆಬ್ಬುಲಿ ಕಟ್ ಯೂಶಲಿ ಎಲ್ಲ ಪ್ರೀಮಿಯರ್ ಶೋಲು ಎಲ್ಲರೂ ಬಂದು ಹೇಳೋದು ತುಂಬ ಚೆನ್ನಾಗಿದೆ ಅದಿದೆ ಅಂತ ಹೇಳ್ತಾರೆ. ಬಟ್ ನಿಜ ಹೇಳ್ತೀನಿ, ಮೊದಲನೇದಾಗಿ ಸತೀಶ್ ಶ್ರೀನಿವಾಸನ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಇಂಥ ಒಂದು ಅದ್ಭುತವಾದ ಸಿನಿಮಾಗೆ ಅವರು ಒಂದು ಸಾಥ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ತೀನಿ, ಯೂಶಲಿ ನಾವು ಹೇಳ್ತೀವಿ ಇಂಥ ಸಿನಿಮಾಗೆ ಜನರು ಬಂದಿಲ್ಲ ಅಂದರೆ ಅದು ಕನ್ನಡದ ಸೋಲು ಅದೆಲ್ಲ ಹೇಳ್ತೀವಿ, ಅದೆಲ್ಲ ಬಾಯಿ ಮತ್ತಿಗೆ ಹೇಳ್ಬೋದು. ಬಟ್ ನಾನು ಹೇಳೋದಾದ್ರೆ ಈ ಸಿನಿಮಾ ಏನಾದರೂ ಕ್ಲಿಕ್ ಆದರೆ ಆವಾಗ ಅಂದರೆ ಕ್ಲಿಕ್ ಆಗಿಲ್ಲ ಅಂದರೆ ಅವಾಗ ಖಂಡಿತವಾಗ್ಲೂ ಆಡಿಯನ್ಸ್ನ ನಾವು ಬ್ಲೇಮ್ ಮಾಡ್ಬೋದು. ಇಲ್ಲಿವರೆಗೂ ನಾನು ಯಾವತ್ತೂ ಕೂಡ ಆಡಿಯನ್ಸ್ನ ಬ್ಲೇಮ್ ಮಾಡ್ತಿರ್ಲಿಲ್ಲ. ಈ ಸಿನಿಮಾ ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಆನೆಸ್ಟ್ ಅಂದರೆ ತುಂಬ ಆನೆಸ್ಟಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಿರಲಿ, ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಆಗಿರಲಿ. ಆ್ಯಂಡ್ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಹೇಳಲಿಕ್ಕೆ ಹೊರಟಿರುವಂತಹ ಒಂದು ವಿಷಯ, ಅದನ್ನು ಹೇಳೋಕ್ಕೆ ಬಹಳ ಒಂದು ಬ್ರೇವರಿ ಬೇಕು ಅಂತ ನಾನು ಅನ್ಕೋತೀನಿ. ಅದನ್ನು ತುಂಬ ಚೆನ್ನಾಗಿ ಕನ್ವಿನ್ಸ್ ಆಗಿ ಹೇಳಿದ್ದಾರೆ. ಅದ್ಭುತವಾದ ಸಿನಿಮಾ ಹೆಬ್ಬುಲಿ ಕಟ್. ನಾನು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಎಷ್ಟು ಬರೆದ್ರೂ ಸಾಲದು, ಅಷ್ಟು ಎಲ್ಲರೂ ಬರೀಬೇಕು, ಎಲ್ಲರೂ ನೋಡಬೇಕು. ದಯವಿಟ್ಟು ಎಲ್ಲರೂ ಕೂಡ ಬಂದು ಹೆಬ್ಬುಲಿ ಕಟ್ ರಿಲೀಸ್ ಆದಾಗ ದಯವಿಟ್ಟು ನೋಡಿ. ಆ್ಯಂಡ್ ಮೊದಲನೇದಾಗಿ ಸತೀಶ್ ಅಣ್ಣನಿಗೆ ಕಂಗ್ರ್ಯಾಚುಲೇಷನ್ಸ್. ಇಂಥ ಒಂದು ಅದ್ಭುತವಾದ ಅಂದರೆ ಸತೀಶ್ ಅಣ್ಣ ಯಾವಾಗಲೂ ನನಗೆ ಹೇಳ್ತಾ ಇದ್ರು, ನಿಂದು ಯಾವುದಾದ್ರೂ ಸಿನಿಮಾ ತುಂಬ ಚೆನ್ನಾಗಿದ್ರೆ ಅದಕ್ಕೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ. ನನ್ನ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಖುಷಿ ಆಗ್ತಾ ಇದೆ ಸರ್ ಈ ಸಿನಿಮಾಗೆ. ನೀವು ಅಂದರೆ ಯಾವ ವಿಷಯ ಹೇಳಬೇಕು, ಅದನ್ನು ಹೇಗೆ ಹೇಳಬೇಕು, ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಆ್ಯಂಡ್ ತುಂಬ ಆನೆಸ್ಟಾಗಿ, ಅಂದರೆ ತುಂಬ ಆನೆಸ್ಟ್ ಇತ್ತು. ನಾನು ಸಿನಿಮಾ ಸತೀಶ್ ಅಣ್ಣನ ಜೊತೆನೇ ಸಿನಿಮಾ ನೋಡಿದಾಗೆಲ್ಲ ನಾನು ಯಾವುದಾದ್ರೂ ಒಂದು ವಿಚಾರ ಕನೆಕ್ಟ್ ಆದಾಗೆಲ್ಲ ಸತೀಶ್ ಅಣ್ಣನಿಗೆ ಹೇಳ್ತಾ ಇದ್ದೆ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಸತೀಶ್ ಅಣ್ಣನ ಅಳ್ತಾ ಇದ್ರು, ನಾನು ಅಳ್ತಾ ಇದ್ದೆ. ನಿಜವಾಗಿ ಹೇಳ್ಬೇಕು ಅಂದರೆ ಇಂಥ ವಿಚಾರಗಳು ಈಗಲೂ ಹಳ್ಳಿಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ಅಪರಾಧ. ಅದನ್ನು ಈ ಸಿನಿಮಾದ ಮೂಲಕ ಡೈರೆಕ್ಟ್ರು ಮತ್ತು ಎಲ್ಲ ಆ್ಯಕ್ಟರ್ಸು, ರೈಟರ್ಸು ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ದಯವಿಟ್ಟು ಹೆಬ್ಬುಲಿ ಕಟ್ ಸಿನಿಮಾ ಏನಾದರೂ ನೀವು ಥಿಯೇಟ್ರಲ್ಲಿ ಬಂದು ನೋಡಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಿಮ್ಮ ಫಾಲ್ಟ್. ಯಾವಾಗಲೂ ನಾನು ಆಡಿಯನ್ಸ್ನ ಬೈದಿಲ್ಲ ಸರ್,
ಆಡಿಯನ್ಸ್ ಯಾವಾಗಲೂ ಹೇಳ್ತಿರ್ತೀನಿ, ಸಿನಿಮಾ ಅಂದ್ರೆ ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ ಬಂದೇ ಬರ್ತಾರೆ ಅಂತ. ಬಟ್ ಈ ಒಂದು ಸಿನಿಮಾದ ವಿಚಾರದಲ್ಲಿ ಖಂಡಿತವಾಗ್ಲೂ ನಾನು ಆಡಿಯನ್ಸ್ ಬಯಕ್ಕೆ ರೆಡಿ ಇದ್ದೀನಿ. ಈ ಸಿನಿಮಾ ಏನಾದರೂ ಆಡಿಯನ್ಸ್ ನೋಡಿಲ್ಲ, ನಮ್ಮ ಕನ್ನಡದ ಆಡಿಯನ್ಸ್ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ಬೈಬೋದು. ಆ ಲೆವೆಲ್ ಅದ್ಭುತವಾದ, ಅಷ್ಟು ಪ್ರಾಮಾಣಿಕತೆಯಿಂದ ಮಾಡುವಂತ ಸಿನಿಮಾ ಹೆಬ್ಬುಲಿ ಕಟ್. ಇವರು ಸತೀಶ್ ಅಣ್ಣ ಬ್ಯಾಕ್ ಮಾಡಿದಾಗ ನಾನು ಅನ್ಕೋತಾ ಇದ್ದೆ ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ. ನೋಡಿದ ಮೇಲೆ ಗೊತ್ತಾಯ್ತು. ನಿಜವಾಗ್ಲೂ ಸತೀಶ್ ಅಣ್ಣ ಇದೇ ರೀತಿ ಇಂಥ ತಂಡಗಳಿಗೆ ನೀವು ಬೆನ್ನೆಲುಬಾಗಿ ನಿಲ್ಬೇಕು. ನೀವು ನಿಲ್ತೀರ ಅನ್ನೋ ನಂಬಿಕೆ ನನಗಿದೆ. ಹೆಬ್ಬುಲಿ ಕಟ್ ದಯವಿಟ್ಟು ನೋಡಿ, ಎಲ್ಲರೂ ಕೂಡ ನೋಡಿ. ಥ್ಯಾಂಕ್ ಯು. ಮೌನೇಶ ಡೈರೆಕ್ಟ್ ಬಾ ಮಾಂತ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಿನಿಮಾ ನೋಡಿ ಮುಗಿಸಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಒಂದು 5 ಅವರ್ 10 ಅವರ್ ಸೈಲೆನ್ಸ್ ಬೇಕು ಅನಿಸ್ತದೆ ಸಿನಿಮಾ ನೋಡಾದ್ಮೇಲೆ. ಅಷ್ಟು ದೀರ್ಘವಾಗಿ ಕಾಣುತ್ತೆ. ತುಂಬ ಏನೋ ತಮಾಷೆಯಾಗಿ ಶುರುವಾಗುವಂಥ ಸಿನಿಮಾ ಸೀರಿಯಸ್ ಆಗಿ ಯಾವ ರೀತಿ ಎಮೋಷ್ನಲ್ ಆಗಿ ಇಡೀ ಥಿಯೇಟ್ರನ್ನೇ ಆವರಿಸ್ಕೊಂತು ಅಂತಂದರೆ, ಥಿಯೇಟ್ರಲ್ಲಿ ಇದ್ದವ್ರು ಅಷ್ಟು ಜನ ಮೌನಕ್ಕೆ ಶರಣಾಗ್ಬಿಟ್ರು. ಏನೋ ಸಿನಿಮಾ ಮುಗಿದ ಮೇಲೆ ತುಂಬ ಹೊತ್ತು ಒಂದು ಅರ್ಧ ಗಂಟೆ ಎಲ್ಲರೂ ಅಲ್ಲೇ ಇದ್ರು ಮಾತಾಡಿಕೊಂಡು. ಅದೇ ಸಿನಿಮಾದ ಗೆಲುವು ನನಗನ್ಸಿದ್ದು. ನಾನು ಹೆಚ್ಚು ಹೇಳೋದಿಲ್ಲ, ನಾನು ಅವತ್ತು ಹೇಳಿದ್ದೆ. ಇವತ್ತು ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ನಿರ್ದೇಶಕಗಳ ಹೆಸರುಗಳನ್ನ ಹೇಗೆ ನಮ್ಮ ಕನ್ನಡದ ಪೇಜ್ಗಳಲ್ಲಿ ಎಲ್ಲರೂ ಬರೀತಾ ಮೆನ್ಷನ್ ಮಾಡ್ತಾ ಇದ್ದೀವಿ, ಅದೊಂಥರ ಖುಷಿ ಕೊಡೋ ವಿಷಯನೇ. ಬಟ್ ಇವತ್ತು ನಮ್ಮ ಕನ್ನಡದ ಸಿನಿಮಾ ಒಂದು ಅಷ್ಟೇ ಅದ್ಭುತವಾಗಿ 1 ಕೋಟಿನಲ್ಲಿ 100 ಕೋಟಿ ಹೇಳುವಂಥ ವಿಷಯನ ಸಿನಿಮಾ ಮಾಡಿದ್ದಾರೆ. ಈ ಸಲ ನಮ್ಮದು ತಪ್ಪಾಗುತ್ತೆ. ಅಂದರೆ ಈ ಸಲ ಏನಾದರೂ ಈ ಸಿನಿಮಾ ನಾವು ಗೆಲ್ಸ್ಕೊಳ್ಳಿಲ್ಲ ಅಂತಂದರೆ ಬಹುಶಃ ನಾವು ಸೋತಂಗೆ ಆಗ್ಬಿಡ್ತದೆ. ನಾವು ಸೋಲೋದು ಬೇಡ ಕನ್ನಡಿಗರಾಗಿ. ಯಾರು ಆ ಕೆಲಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಹೆಬ್ಬುಲಿ ಕಟ್ ಅನ್ನುವಂಥ ಸಿನಿಮಾ ಇದು ಕೇವಲ ಒಂದು ಕಮರ್ಷಿಯಲ್ ಆಗಿ ಒಂದು ಹೆಬ್ಬುಲಿ ಕಟ್ ಮಾಡಿಸ್ಕೋಬೇಕು ಅನ್ನುವಂಥ ವಿಷಯ ಇಟ್ಕೊಂಡು ಮಾಡುವಂಥ ಸಿನಿಮಾ ಅಲ್ಲ. ಅದನ್ನು ಮೀರಿದಂಥ ಭಾಳ ದೊಡ್ಡ ವಿಷಯ ಸಿನಿಮಾದೊಳಗಡೆ ಇದೆ. ಅದು ಯಾಕೆ ಅನ್ನೋದು ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದಾಗ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಭೀಮ್ರಾವ್ ಉತ್ತರ ಕರ್ನಾಟಕದ ರಾಯಚೂರಿಂದ ಬಂದು ಈ ಊರಲ್ಲಿ ಕನ್ಸು ಕಾಣ್ತಾ ಬದುಕು ಕಾಣ್ತಾ ಯಾವುದೋ ಒಂದು ಸ್ಟ್ರಾಂಗ್ ಆದ ವಿಷಯನ ಇಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ. ಮೌನೇಶ ಹೊಸದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾನೆ ಹೀರೋ ಆಗಿ. ಲೂಸಿಯಾದಲ್ಲಿ ನನ್ನನ್ನೇ ನೋಡಿದ್ರು ನೀವು, ಡ್ರಾಮಾದಲ್ಲಿ ನನ್ನೇ ನೋಡಿದ್ರು ನೀವು. ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ನ ಅವ್ನು ಮಾಡಿದ್ದಾನೆ. ಅದಕ್ಕೆ ಅಪ್ರಿಷಿಯೇಷನ್ ಸಿಗಲೇಬೇಕು, ಅವ್ನು ಗೆಲ್ಲಲೇಬೇಕು. ಅದು ಮಾಂತು ಉತ್ತರ ಕರ್ನಾಟಕದ ಇನ್ನೊಬ್ಬ ಹುಡುಗ. ನಾನು ಉತ್ತರ ಕರ್ನಾಟಕ ಅಂತ ಪದೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಂದು ತಿಳ್ಕೊಳ್ಳಿ, ಉತ್ತರ ಕರ್ನಾಟಕದ ಭಾಗಕ್ಕೆ ಇದುವರೆಗೂ ಸಲ್ಲಬೇಕಾದ ಸಿನಿಮಾಗಳ ಸಕ್ಸಸ್ ಆಗಲಿ, ಅಲ್ಲಿ ಜನಕ್ಕೆ ಸಿಗಬೇಕಾದ ಏನೋ ಮಾನ್ಯತೆ ಆಗಲಿ ಸಿಕ್ಕಿಲ್ಲ. ಅದು ನಾವೀಗ ಮಾಡಬೇಕು. ಆ್ಯಂಡ್ ಉತ್ತರ ಕರ್ನಾಟಕದವ್ರು ನೋಡೋದು ಅಷ್ಟೇ ಅಲ್ಲ ಈ ಸಿನಿಮಾನ, ಇಲ್ಲಿ ಭಾಗದವ್ರು ಎಲ್ಲರೂ ನೋಡ್ಬೇಕು ಈ ಸಿನಿಮಾನ. ಆ್ಯಂಡ್ ಅಫ್ಕೋರ್ಸ್ ಮಾಂತು ಎಕ್ಸಲೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನವನೀತ್ ಅವ್ರ ಮ್ಯೂಸಿಕ್ ಆಗ್ಬೋದು. ಆ್ಯಂಡ್ ಆಫ್ಟರ್ ಲೂಸಿಯಾ ನನಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಲೂಸಿಯಾ ಮತ್ತು ತಿಥಿ. ಆ್ಯಂಡ್ ಸಾಕಷ್ಟು ಸಿನಿಮಾ ಇದೆ ಕನ್ನಡದಲ್ಲಿ. ಅದೆಲ್ಲ ಆದಮೇಲೆ ನೀವು ಈಗ ಪಾರಂಜಿತ್ತು ಮತ್ತು ವೆಟ್ರಿಮಾರನ್ ಹೆಸರು ಹೇಳ್ತೀರಿ ಎಲ್ಲರೂ. ನಮ್ಮ ಸಿನಿಮಾ ನೋಡಿ, ಅವ್ರ ಹೆಸರು ಹೇಳಬಾರ್ದು ಅಂತಲ್ಲ, ಅವ್ರು ಒಳ್ಳೆ ನಿರ್ದೇಶಕರೇ. ಬಟ್ ನಮ್ಮ ಸಿನಿಮಾ ನೋಡಿ ನೆಕ್ಸ್ಟ್ ಭೀಮರಾವ್ ಹೆಸರು ಹೇಳ್ತೀರ. ಅಂಥ ಸಿನಿಮಾ ಆಗಿದೆ ಯಾವುದೋ ನಮ್ಮ ಹೆಬ್ಬುಲಿ ಕಟ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅವತ್ತು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಭಾಳ ಪ್ರೀತಿಯಿಂದ ಹೆಮ್ಮೆಯಿಂದ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ. 100% ಯಾಕೆ ಅಂತ ಸಿನಿಮಾ ನೋಡಿದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಅದು ಒಂದು ಬ್ಯೂಟಿಫುಲ್ ಸಿನಿಮಾನ ಕನ್ನಡ ಜನತೆಗೆ ಕನ್ನಡ ಕೊಟ್ಟಿದ್ದೀರಾ. ನಿಮಗೆ ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಇಡೀ ತಂಡಕ್ಕೆ ಎಲ್ಲರೂ ಸಖತ್ತ ಮಾಡಿದ್ದಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ, ಈ ಸಿನಿಮಾ ಗೆಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೌನೇಶ್ ಪಡ್ರಂಗ್ ಅಂತ. ನನ್ನ ಮಾತು ಬರೋವತ್ತ ನಿಜವಾಗ್ಲೂ ಫುಲ್ ಎಮೋಷ್ನಲ್ ಆಗಿಬಿಟ್ಟಿನಿ. ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿ ಜುಲೈ 4ನೇ ತಾರೀಕಿಗೆ ತಪ್ಪದೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿರಿ. ನಮ್ಮ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಶೋ ನೋಡ್ಕೊಂಬಂದ್ವಿ ಹೆಬ್ಬುಲಿ ಕಟ್. ಫಸ್ಟ್ ಥಿಂಗ್ ಒಂದು ಸತೀಶ್ ಅಣ್ಣನ ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಒಳ್ಳೆಯ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತು ಇವತ್ತು ಈ ಸಿನಿಮಾ ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಸತೀಶ್ ಅಣ್ಣನ ಇಂದನೇ ಸಾಧ್ಯ ಆಗಿದ್ದು. ನಮ್ಮ ತಂಡಕ್ಕೆ ಅಷ್ಟು ಸಪೋರ್ಟ್ ಮಾಡಿದ್ರು. ಇವತ್ತೊಂದಿಷ್ಟು ಜನ ನಿರ್ದೇಶಕರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ನೋಡಿ
ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಮಾತಾಡಿದ್ರು. ನಮಗೆ ಬಹಳ ಖುಷಿ ಆಯಿತು, ಈ ಥರದೊಂದು ಸಿನಿಮಾ ಮಾಡಿದ್ದೀವಿ, ಈ ಮೂಮೆಂಟ್ಗೆ ನಮ್ಮ ಕನ್ನಡ ನಾಡಿನ ಜನತೆ ಸಪೋರ್ಟ್ ಬೇಕು, ಈ ಥರದ್ದು ಸಿನಿಮಾ ಗೆಲ್ಲೇಬೇಕು. ಯಾಕಂದರೆ ನಾನು ನನ್ನ ಜೀವನದಲ್ಲಿ ಒಂದಿಷ್ಟು ನೋಡಿರೋ ವಿಷಯಗಳು ಇದರಲ್ಲಿದೆ. ಅದೆಲ್ಲ ನಿಮ್ಮ ನಾಟುತ್ತೆ. ನಿಮ್ಮ ಚಿಕ್ಕ ವಯಸ್ಸಲ್ಲೂ ಎಲ್ಲೋ ಒಂದು ಕಡೆ ನೋಡಿರೋ ವಿಷಯಗಳಿರುತ್ತೆ, ನಿಮ್ಮೊಳಗಡೆನೂ ಆ ಒಂದು ನೋವಿರುತ್ತೆ. ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಡಾಲಿ ಸರ್ ಸಿನಿಮಾ ನೋಡಿದರೆ, ಪ್ರಕಾಶ್ ರೈ ಸರ್ ಸಿನಿಮಾ ನೋಡಿದ್ದಾರೆ, ಸತೀಶ್ ಅಣ್ಣ ಸಿನಿಮಾ ನೋಡಿದರೆ, ಈ ಥರ ಹಲವಾರು ನಿರ್ದೇಶಕರುಗಳು ಸಿನಿಮಾ ನೋಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಅಪ್ರಿಷಿಯೇಷನ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರಿಗೆ. ಇದೊಂದು ಒಳ್ಳೆಯ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ಜುಲೈ 4. ನಿಮ್ಮೆಲ್ಲರೂ ಸಪೋರ್ಟ್ ಸಿಗಲಿ. ಇವತ್ತು ಯಾರೆಲ್ಲ ನಮ್ಮ ಸಿನಿಮಾ ನೋಡಿದಾರೋ ಅವರೆಲ್ಲ ಅವ್ರವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕ್ತಾರೆ, ಅವರು ಆನೆಸ್ಟ್ ರಿವ್ಯೂ ಬರೆದಾಕ್ತಾರೆ. ದಯವಿಟ್ಟು ತಪ್ಪದೆ ಜುಲೈ 4 ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಾರಿ ಮಾತಾಡ್ತಾರೆ, ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಹೊಸಬ್ರು ಸಿನಿಮಾ ಚೆನ್ನಾಗಿರಲ್ಲ, ಆ ಥರದ್ದೆಲ್ಲ ಕ್ರಿಟಿಕ್ಸ್ ಮಾಡಿರ್ತಾರೆ. ಸೊ ಅವ್ರಿಗೆಲ್ರಿಗೂ ನಾನು ಬ್ರದರ್ ಆಗಿ, ಫ್ರೆಂಡ್ ಆಗಿ ಒಂದು ವಿಷಯ ಕೇಳ್ಕೊಳ್ತೀನಿ, ನೀವೆಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ. ಯಾಕಂದರೆ ನಿಮ್ಮ ಮುಖಾಂತರ ಈ ಸಿನಿಮಾ 4 ಜನಕ್ಕೆ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂದರೆ ನಿಮ್ಮನ್ನು ಫಾಲೋ ಮಾಡೋರು ಇರ್ತಾರೆ. ಈ ಥರದ ವಿಷಯ ಅಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ಕೊಡಬೇಕು. ಯಾರ್ಯಾರು ಸಿನಿಮಾ ಕ್ರಿಟಿಕ್ಸ್ ಮಾಡ್ತೀರೋ ಸಿನಿಮಾ ನೋಡಿ, ಸಿನಿಮಾ ನೋಡಿದ ಮೇಲೆ ನಿಮ್ಮ ಆನೆಸ್ಟ್ ರಿವ್ಯೂ ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಬರೀರಿ, ನಾವು ಏನೂ ಕೇಳಲ್ಲ. ಬಟ್ ಈ ಸಿನಿಮಾ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ಈ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ಸಿನಿಮಾ ನಾನು ಇದು 2ನೇ ಸಾರಿ ನೋಡ್ತಾ ಇರೋದು. ಮೊದಲನೇ ಸಾರಿ ಲ್ಯಾಪ್ಟಾಪಲ್ಲಿ ನೋಡಿದ್ದೆ, ಇವಾಗ ಸ್ಕ್ರೀನಿಂಗಲ್ಲಿ ನೋಡ್ತಾ ಇದ್ದೀನಿ. ಎಲ್ಲಿಂದ ಶುರು ಮಾಡೋಣ? ಸೊ ವೆರಿ ಫಸ್ಟ್ ಮೊದಲನೇ ಶಾರ್ಟಿಂದನೇ ಸಿನಿಮಾ ಅಲ್ಲಿ ಒಂದು ಅದ್ಭುತವಾದ ಒಂದು ಶಾರ್ಟ್ ತೆಗೆದಿದ್ದಾರೆ. ಅಲ್ಲಿಂದನೇ ಈ ಫಿಲಮ್ ಏನು, ಈ ಫಿಲಮ್ನ ಡೈರೆಕ್ಟ್ರು ಯಾವ ರೀತಿ ನಮ್ಮನ್ನ ತಗೊಂಡೋಗ್ತಾರೆ ಅನ್ನೋದನ್ನು ಅಲ್ಲಿಂದನೇ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಆ ಥರದ್ದು ಅಲ್ಲಿಂದ ಶುರುವಾದ ಜರ್ನಿ ನಮ್ಮ ತುಂಬ ಬೇರೆ ಬೇರೆ ಕಡೆ ಎಂಟರ್ಟೈನ್ಮೆಂಟ್ ಇದೆ, ಖುಷಿ ಇದೆ, ಸಂತೋಷ ಇದೆ, ಬೇಜಾರಿದೆ, ಅಪ್ ಆ್ಯಂಡ್ ಡೌನ್ಸ್ ತುಂಬ ವೇರಿಯೇಷನ್ಸ್ಗಳಿದೆ. ಹಂಗೆ ತೊಗೊಂಡೋಗಿ ನಮ್ಮನ್ನ ಎಲ್ಲಕ್ಕೆ ತೊಗೊಂಡು ಬಂದು ನಿಲ್ಲಿಸುತ್ತೆ ಅಂದರೆ ಸಿನಿಮಾ ಕಡೆಯಲ್ಲಿ ಇಡೀ ಥಿಯೇಟ್ರು ಸೈಲೆಂಟಾಗಿ ಮೌನವಾಗಿ ಸುಮಾರು ಆಲೋಚನೆಗೆ ನಮ್ಮನ್ನ ಒಡ್ಡುತ್ತೆ. ಈ ಥರ ಸಿನಿಮಾ ನಾನು ತುಂಬ ದಿನಗಳಾಗಿತ್ತು. ಬಹುಶಃ ಅತಿಶಕ್ತಿ ಎಲ್ಲ ಕನ್ನಡ ಸಿನಿಮಾ ಬಂದ ಜರ್ನಿ ಬಂದರೆ ಒಂದಷ್ಟು ಆಲ್ಬಮ್ ಅನ್ನೋ ಥರ ಇಟ್ಕೊಂಡ್ರೆ ಕನ್ನಡ ಸಿನಿಮಾಗಳು ಇದು ಖಂಡಿತ ಅದರಲ್ಲಿ ಒಂದು ಹೆಬ್ಬುಲಿ ಕಟ್ಕೊಂಡು ಪೇಜ್ ಆಗಿರುತ್ತೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿಯೊಂದು ವಿಷಯದಲ್ಲೂ ಡೈರೆಕ್ಷನಿಂದ ಹಿಡಿದು ಡೈರೆಕ್ಷನ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಎಲ್ಲೂ ಅನ್ಸೋದಿಲ್ಲ, ಅದೆಲ್ಲರೂ ಹೇಳ್ತಿರ್ತಾರೆ. ಬಟ್ ನನಗೆ ಇನ್ನೊಂದು ಆಶ್ಚರ್ಯ ಅಂದರೆ ಅಷ್ಟೊಂದು ಡೀಟೈಲಿಂಗ್ ಮತ್ತು ಅಷ್ಟೊಂದು ವಿಷಯಗಳನ್ನ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಅಷ್ಟೇ ಧೈರ್ಯವಾಗಿ ಹೇಗೆ ಹೇಳೋಕ್ಕೆ ಸಾಧ್ಯ ಆಯಿತು ಅನ್ನೋದು ನನಗೆ ಯಾವಾಗಲೂ ಅವ್ರಿಗೆ ಡೈರೆಕ್ಟರ್ ಸಿಕ್ಕಿದಾಗ ನಾನು ಹೇಳ್ತಾ ಇರ್ತೀನಿ ಅದನ್ನು. ಸೊ ಅಷ್ಟು ನನಗೆ ತುಂಬ ಇಂಪ್ರೆಸ್ ಮಾಡೋಂಥ ಸಿನಿಮಾ. ಮತ್ತು ಎಸ್ಪೆಷಲಿ ಆ ಮುಖ್ಯ ನಟ ಮೋನಿಶ್, ಅವನ ಕಣ್ಣಲ್ಲಿರೋ ಇನ್ನೋಸೆನ್ಸು ಮತ್ತು ಇಡೀ ಸಿನಿಮಾನ ಅವನು ಕ್ಯಾರಿ ಮಾಡಿರೋ ರೀತಿ ಅದ್ಭುತ. ಇಡೀ ಸಿನಿಮಾನ ಅವನು ಎತ್ಕೊಂಡು ಹೊರಟೋಗಿದ್ದಾನೆ. ಇನ್ನು ಮ್ಯೂಸಿಕ್ ನವನೀತ್ ಶ್ಯಾಮ್ ಮ್ಯೂಸಿಕ್ ಮಾಡಿರೋದು. ಹಿಂದೆ ಡೇರ್ ಡೆವಿಲ್ ಮುಸ್ತಫಾಗೂ ಮಾಡಿದರು. ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಗಳಾಗಿರ್ಬೋದು, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಎಡಿಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ. ಓವರಾಲ್ ತುಂಬ ಖುಷಿ ಕೊಡುವಂಥ ಮತ್ತು ಯಾಕೆ ಖುಷಿ ಏನಕ್ಕೆ ಅಂದರೆ ಈ ಥರದ ಫಿಲಮ್ ಕನ್ನಡದಲ್ಲಿ ಬಂತಲ್ಲ ಅಂತ ಒಂದು ಖುಷಿ. ಮತ್ತು ಅಟ್ ದ ಸೇಮ್ ಟೈಮ್ ತುಂಬ ಆಲೋಚನೆಗೆ ನಮ್ಮನ್ನೆಲ್ಲ ತಳ್ಳುವಂಥ ಫಿಲಮ್ಮು. ಎಸ್ಪೆಷಲಿ ಸತೀಶ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರದೊಂದು ಸಿನಿಮಾನ ಅವರು ನೋಡಿ ಅವರು ಇಡೀ ಥ್ರೂಔಟ್ ಒಂದು 3-4 ತಿಂಗಳು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಲ್ಲ ಕಡೆ ಬಂದು ಅದನ್ನು ತೊಗೊಂಡೋಗಿ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದಕ್ಕೆ ದೊಡ್ಡ ಎಫರ್ಟ್ ಹಾಕಿದ್ದಾರೆ.
ಅವರಿಲ್ಲದೆ ಇದ್ರೆ ಇಷ್ಟು ಮಟ್ಟಿಗೆ ಎಲ್ಲರಿಗೂ ರೀಚ್ ಆಗ್ತಾ ಇರಲಿಲ್ಲ. ಖಂಡಿತ ನಿಮಗೆ ಇದು ವಿಷಯಗಳು ಭಾರವಾದ್ದು, ಗಾಢವಾದ್ದು ಇದೆಲ್ಲನೂ ಮೀರಿದಂಗೆ ಇಡೀ ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ. ಅದು ಬಹಳ ಮುಖ್ಯವಾದ್ದು. ನೀವು ಖಂಡಿತ ಫಿಲಮ್ನ ಇಷ್ಟಪಡ್ತೀರಾ, ಬಂದು ಫಿಲಮ್ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೇರವಾಗಿ ವಿಷಯಕ್ಕೆ ಹೋಗ್ಬಿಡೋಣ. ಚಿತ್ರದ ಹೆಸರು ಹೆಬ್ಬುಲಿ ಕಟ್. ಸಿನಿಮಾ ಹೇಳಿದಾಗೆ ನಿರ್ದೇಶಕರು ಭಾಳ ಅದ್ಭುತವಾಗಿ ಅದನ್ನು ನಿರ್ದೇಶನ ಮಾಡಿದ್ದಾರೆ ಅನ್ನೋದಕ್ಕಿಂತ ಇದು ಒಂದು ಯಾವುದೋ ಉತ್ತರ ಕರ್ನಾಟಕ ಶೈಲಿ, ಅದರ ಕನ್ನಡ ಭಾಷೆ ಉತ್ತರ ಕರ್ನಾಟಕ ಶೈಲಿ ಬಳಸಿದ್ದಾರೆ ಅನ್ನೋದು ವಿಷಯನ ಪಕ್ಕಕ್ಕಿಟ್ಟು ಒಂದು ಸಿನಿಮಾದ ಆಧಾರದ ಮೇಲೆ ನೋಡಿ ಸಿನಿಮಾನ ಎಲ್ಲರೂ ಇದನ್ನು ಬಂದು ನೋಡಿ. ಸಿನಿಮಾ ಬೇರೆ ರೇಂಜಿಗಿದೆ. ಇದರ ನಿರ್ದೇಶಕರು ಮೊದಲನೇದಾಗಿ ಭೀಮ್ರಾವ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಮಾಡಿದಂಥ ಮೌನೀಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ. ಅವನು ರಿಯಲಾಗಿ ಅವನು ಏನಿದಾನೋ ಅದು ಆ ಸಿನಿಮಾದಲ್ಲಿ ಅವ್ನು ಕಾಣಿಸ್ತಾನೆ. ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾದ ಮೊದಲಿಂದ ಹಿಡ್ಕೊಂಡು ಕೊನೆಯವರೆಗೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಬೆಳೆಸಿ, ಸಿನಿಮಾನ ಉಳಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೆಬ್ಬುಲಿ ಕಟ್ಟು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕಂದರೆ ಈಗ ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಆ ಕಡೆ ಭಾಗದ ಕಥೆಗಳು ನಮಗೆ ತುಂಬ ನಿಜವಾಗ್ಲೂ ಟಚ್ ಆಯಿತು. ಎಲ್ರಿಗೂ ಇಷ್ಟ ಆಗುತ್ತೆ. ಇದೊಂಥರ ಯಾವ ರೀತಿ ಹೇಳ್ಬೇಕಂದ್ರೆ ನೆಲದ ಕಥೆಗಳು ಅಂತ ಹೇಳ್ತಾರಲ್ಲ, ಆ ಕಥೆಗಳನ್ನು ನಿರ್ದೇಶಕರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಎಲ್ರಿಗೂ ನಿಜವಾಗ್ಲೂ ಈ ಸಿನಿಮಾ ಪಕ್ಕಾ ಇಷ್ಟ ಆಗುತ್ತೆ. ಹಂಗೆ ಎಲ್ರಿಗೂ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡೋಕ್ಕೆ ಹೇಳಿದೆ. ಆ್ಯಕ್ಚುಲಿ ಹೆಬ್ಬುಲಿ ಕಟ್ ಇದರಲ್ಲಿ ನಾನೊಂದು ಪಾತ್ರ ಮಾಡಬೇಕಾಗಿತ್ತು. ಸೊ ಈಗ ಒಂದು ಸಿನಿಮಾ ನೋಡಿದಾಗ ಅನಿಸ್ತಾ ಇದೆ, ಸೊ ನನಗೊಂದು ಪಾತ್ರ ಇದ್ದೀರಿ ಎಷ್ಟು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಉತ್ತರ ಕರ್ನಾಟಕದ ಸಿನಿಮಾದಲ್ಲಿ ನಂಬರ್ 1 ಸಿನಿಮಾ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಾನು ನೋಡಿದ್ರಲ್ಲಿ ಬೆಸ್ಟ್ ಸಿನಿಮಾ. ಸೊ ಅಷ್ಟು ತುಂಬ ಚೆನ್ನಾಗಿ ಆ ಊರನ್ನ ಕಟ್ಟಿ ಎಲ್ಲ ಪಾತ್ರಗಳು ತುಂಬ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಡೈರೆಕ್ಷನ್ ಆಗಲಿ ಭೀಮ್ರಾವ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ದೀಪಕ್ ಅವರಾಗಲಿ ಮತ್ತು ಎಡಿಟ್ರ್ ಉಜ್ವಲ್ ಆಗಲಿ ತುಂಬ ತುಂಬ ಚೆನ್ನಾಗಿತ್ತು. ಆಮೇಲೆ ಮ್ಯೂಸಿಕ್ ಆಗಲಿ ಎಲ್ಲನೂ ಸಕ್ಕತ್ತಾಗಿ ಕಟ್ಟಿ ಒಂಥರ ಯಾವುದೋ ಊರಲ್ಲಿ ನಾವು ಇದ್ದೀವಿ ಅನ್ನೋ ಫೀಲ್ನ ತರಿಸಿದ್ರು. ತುಂಬ ಚೆನ್ನಾಗಿತ್ತು ಹೆಬ್ಬುಲಿ ಕಟ್. ಎಲ್ಲರೂ ನೋಡಿ. ಸೊ ಹೊಸ ಟೀಮ್ ಅನ್ನೋದಕ್ಕಿಂತ ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿ. ಎಲ್ರಿಗೂ ಪಾತ್ರಗಳು ಇಷ್ಟ ಆಗುತ್ತೆ. ಆಮೇಲೆ ಎಲ್ಲರೂ ಬೇರೆಯವ್ರು ಯಾರೋ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ, ಆ ಪಾತ್ರ ನಾವೇ ಅಂತ ಎಲ್ಲರೂ ಖಂಡಿತ ಅನಿಸುತ್ತೆ. ದಯವಿಟ್ಟು ಹೆಬ್ಬುಲಿ ಕಟ್ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬಂದು. ಥ್ಯಾಂಕ್ಸ್. ಇವತ್ತು ರಿಲೀಸ್ ಆಗಿದೆ ಹೆಬ್ಬುಲಿ ಕಟ್ಟು. ಇನ್ಮೇಲಿಂದ ಇದು ಯಾವತ್ತಿದ್ರೆ ಸೂಪರ್ ಹಿಟ್. ಸಿನಿಮಾ ಹೆಂಗಿದೆ ಅಂತ ಹೇಳಿ ನಂಡೆಲ್ಲ ಕಾಪಿ ಮಾಡಬೇಡಿ, ಹೆಂಗಿದೆ ಅಂತ ಹೇಳಿ. ಸೂಪರ್ ಆಗಿದೆ ಸಿನಿಮಾ. ಯಾಕಂದ್ರೆ ಇದು ಬಯಲು ಸೀಮೆ ಒಂದು ಚಿತ್ರಣ. ಎಲ್ಲ ನನ್ನೂರು ಅಂದ್ರೆ ನಾನು ಉತ್ತರ ಕರ್ನಾಟಕದಿಂದ ಬಂದೀನಿ. ನಮ್ಮೂರು ಹೆಂಗೆ ಪ್ಲೇಸ್ ಐತಿ ಅದು ಚರಂಡಿ, ಗಟ್ರು, ನೆಲ ನೀರು ತಗೋದು ಅವೆಲ್ಲ ಸೇಮೆ. ಮತ್ತೆ ಅದು ಸ್ವಲ್ಪ ಇರುತ್ತಲ್ಲ ಏನ್ ಗೊತ್ತಾ ಅಣ್ಣ, ಒಂದೇ ಮಾತು ಹೇಳ್ತೀನಿ ಅಣ್ಣ. ಸಮಾಜದಲ್ಲಿ ತುಂಬಾ ಈ ತರ ನಡೀತಿದೆ. ನೋಡಿದಾಗ ನಾವು ಈ ಸಿನಿಮಾದಲ್ಲಿ ನೋಡ್ಬಿಟ್ಟು ಪ್ರತಿಯೊಬ್ರು ಅಳ್ತೀರಾ ಅಣ್ಣ. ಸಿನಿಮಾ ಮುಗಿದ್ಮೇಲೆ ಇವಾಗಲೇ ಹೇಳ್ತೀನಿ, ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ರು ಅಳ್ತೀರಾ. ಸಿನಿಮಾದಲ್ಲಿ ಈ ತರ ಅನಿಸ್ತಿದ್ರೆ ನಿಜವಾಗ್ಲೂ ಅನುಭವಿಸ್ತಿದ್ದಾರೆ ಗೊತ್ತಾ ಅಣ್ಣ. ಅವ್ರನ್ನೆಲ್ಲ ನಾವು ಬರೀ ಊಹೆ ಮಾಡಿದ್ರೆ ಸಾಕು ಅಂತ ತುಂಬಾ ಬೇಜಾರಾಗುತ್ತೆ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ. ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ರು ಹಿಡ್ಕೋತಾರೆ ಬೊಟ್ಟು. ನೋಡೋ ಪ್ರತಿಯೊಬ್ರು ಅಳೋಂಥ ಸಿನಿಮಾ ಹೆಬ್ಬುಲಿ ಕಟ್ಟು. ನೋಡೋ ಪ್ರತಿಯೊಬ್ಬ ಅಳ್ತೀರಾ. ಏನಕ್ಕಂದ್ರೆ ಅಣ್ಣ, ಕಂಟೆಂಟ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ತಗೊಂಡಿರೋ ಸ್ಟೋರಿ ಲೈನು ನಮ್ಮ ಕಣ್ಣಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಲ್ಲ, ಏನಕ್ಕೆ ಈ ಥರ ಆಗ್ತಿದೆ, ಏನಕ್ಕೆ ನಾವು ಪ್ರತಿಯೊಬ್ರು ಯೋಚನೆ ಮಾಡ್ತಾ ಇದೀವಿ. ತುಂಬಾ ಮಸ್ತಾಗಿ ಮಾಡಿದ್ಯಾ ಬೈ, ನಾನು ಪ್ರಾಮಿಸ್ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಣ್ಣ ಸಿನಿಮಾ. ನಾನು ಹೇಳ್ತಿರೋದು ನೀವು ಮತ್ತೆ ಕೇಳಿದ್ರೆ ನೀವು ಅನ್ಕೋದಿಲ್ಲ. ಮತ್ತೆ ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ಬರು ಬಂದು ಮಾತಾಡ್ತಾರೆ. ಬಟ್ ಕಂಟೆಂಟ್ ಇದೆ ಗೊತ್ತಾ, ಇದು ಕಂಟೆಂಟ್ ಮೈನು. ಮತ್ತು ಇದಕ್ಕೆ ಜೀವ ಬಂದ್ಬಿಟ್ಟು ಓಪನ್ ಆಗಿರೋದು, ಈ ಜೀವ ಬಂದ್ಬಿಟ್ಟು ಸತೀಶ್ ಸರ್. ಇದು ಅವರಿಲ್ಲ ಅಂದಿರ ಇವಾಗ ಇವೆಲ್ಲ ನೋಡ್ತಾ ಇದ್ದೀರಾ. ಒಳ್ಳೊಳ್ಳೆ ಸಿನಿಮಾ ಯಾರು ಜನ ಬರ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾ ಗೆಲ್ತಿಲ್ಲ. ಅವ್ರ ಕಡೆಯಿಂದ ಸಿನಿಮಾ ಒಂಚೂರು ಪುಷ್ ಆಗ್ತಿದೆ, ಅವ್ರ ಕಡೆಯಿಂದ ಇದಾಗ್ತಿದೆ. ನಾವು ಅಷ್ಟೇ ಇವಾಗ ನೋಡಿ, ನಾವು ಅಷ್ಟೇ ಹೇಳಿದಾಗ ಓಕೆ ಎಲ್ಲ ಸಿನಿಮಾಗಳ ಥರನೇ ಇದು ಒಂದು ಸಿನಿಮಾ, ಹೋಗಿ ನೋಡೋಣ. ಬಟ್ ಸಿನಿಮಾ ಮುಗಿದ್ಮೇಲೆ ಅಂದ್ಕೋತೀವಿ ಎಲ್ಲ ಸಿನಿಮಾ ಥರ ಇದೊಂದು ಸಿನಿಮಾ ಅಲ್ಲ. ಎಷ್ಟೊಂದು ಸಿನಿಮಾಗಳಲ್ಲಿ ಇದೊಂದು ಆಗಬಾರ್ದು. ಈ ಸಿನಿಮಾನ ನೋಡ್ಬಿಟ್ಟು ಎಷ್ಟೊಂದು ಸಿನಿಮಾಗಳು ತೆಗಿಬೇಕು. ಆ ಥರ ಸಿನಿಮಾಗಳು ಬರ್ಬೇಕಣ್ಣ. ಆ ಥರ ಸಿನಿಮಾನೇ ಒಂದು. ಮತ್ತು ಮಾತಿಗೆ ನೀವೆಲ್ಲ ನೋಡ್ತಾನೆ ಇರ್ತೀರ. ಮೈನು ಇದು ಇವಾಗ ಹೊಡೆದಾಟ ಎಲ್ಲ ನಡೀತಿರೋದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಜಾತಿ ಮತ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ ಸುಮ್ಮನೆ ಓದಾಡ್ತಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ರೀ ಅಣ್ಣ, ಯಾಕೆ ನೀವು ಓದಾಡ್ಕೊಂಡು ಸಾಯ್ತೀರ ಹೇಳ್ಕೊಂಡು ಜಾತಿ
ನಮ್ಗೆಲ್ಲ ಮನ್ಸಲ್ಲಿ ತುಂಬಿರೋದು ಒಂದೇ ಒಂದು ಪ್ರೀತಿ. ನಾವೆಲ್ಲ ಸಿನಿಮಾದವರು, ಸಿನಿಮಾ ಬೈ. ಮತ್ತೆ ಇನ್ನೊಂದೇನು ಗೊತ್ತಾ, ಸಿನಿಮಾ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ, ನಾವೆಲ್ಲ ಒಬ್ಬ ಸಿನಿಮಾ ಭಕ್ತ, ಒಬ್ಬ ಸಿನಿಮಾ ಲವರ್ ಯಾವ ತರ ಸಿನಿಮಾನ ಇಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾವೆಲ್ಲ ಅಷ್ಟೇ ನೋಡಿ, ಸ್ಟಾರ್ಟಿಂಗು ಹೆಬ್ಬುಲಿ ಸಿನಿಮಾ ಬಂದಾಗ ಹೆಬ್ಬುಲಿ ಕಟ್ಟು, ದಿ ವಿಲನ್ ಬಂದಾಗ ದಿ ವಿಲನ್ ಹೇರ್ ಸ್ಟೈಲು, ಇದೆಲ್ಲ ನಾವು ಪ್ರತಿಯೊಬ್ಬರು, ಯಾಕಂದ್ರೆ ನಾವು ನಮಗೆ ದೇವರು ಸಿನಿಮಾ ಅಣ್ಣ, ನಮಗೆ ದೇವಸ್ಥಾನ ಥಿಯೇಟರ್ ಅಣ್ಣ, ನಮಗೆ ಗೊತ್ತಿರೋದು ಇಷ್ಟೇ. ಆ ಥರ ಒಬ್ಬ ಫ್ಯಾನ್ದು ಕತೆ ಇದು. ಒಬ್ಬ ಫ್ಯಾನು, ನಿಮಗೆ ಸ್ಟೋರಿ ಹೇಳ್ಬಾರ್ದು, ಬಟ್ ಬಂದ್ಬಿಟ್ಟು ಒಂದ್ಸಲಿ ಸಿನಿಮಾ ನೋಡಿ, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ. ಪ್ರತಿಯೊಬ್ಬರು ಖುಷಿಯಾಗಿ, ಇಂಥ ಸಿನಿಮಾ ಎಲ್ಲ ಬರೋದು ತುಂಬ ರೇರು. ಬಂದಾಗ ಪ್ರತಿಯೊಬ್ಬರು ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ ಅಣ್ಣ. ಒಂದೇ ಒಂದು ಮಾತು, ನಾನು ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ ಎಲ್ಲರೂ ಅಣ್ಣ. ನಾವು ಪ್ರತಿಯೊಬ್ಬರು ಅಕ್ಕಿ ಅನ್ನ ತಿನ್ನೋದು, ಪ್ರತಿಯೊಬ್ಬರು ಅನ್ನ ತಿಂತೀವಿ, ಅನ್ನಕ್ಕೆ ಯಾವುದೇ ಜಾತಿ ಮತ ಇಲ್ಲ ಅಣ್ಣ. ನಾವು ಪ್ರತಿಯೊಬ್ಬರು ಅಷ್ಟು ನೀರು ಕುಡಿತೀವಿ, ಯಾವುದೇ ಜಾತಿ ಮತ ಇಲ್ಲ. ನಾವು ಪ್ರತಿಯೊಬ್ಬರು ಆಕ್ಸಿಜನ್ ತಗೋತೀವಿ, ಗಾಳಿ ತಗೋತೀವಿ, ಯಾವುದೇ ಜಾತಿ ಮತ ಇಲ್ಲ. ಅದಿಲ್ಲ ಅಂದ್ರೆ ನಾವು ಸದೋಗ್ತೀವಿ ಗೊತ್ತು, ಆದ್ರೆ ಮನುಷ್ಯ ಸತ್ಯ ಸೈತಾನ ಅಂತ ಗೊತ್ತಿದ್ರು ಯಾಕಣ್ಣ ಜಾತಿ ಅಂತ ಅಂದ್ಬಿಟ್ಟು ಹೊಡೆದಾಡ್ತಿದ್ದೀರಾ? ಬೇಡ ಅಣ್ಣ, ಯಾವುದೇ ಕಾರಣಕ್ಕೂ ಬೇಡ ಅಣ್ಣ. ಇಷ್ಟೇ ಅಣ್ಣ, ಹೊಟ್ಟೆ ತುಂಬ ಊಟ, ನಿದ್ದೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅದೇ ಅಣ್ಣ ದೊಡ್ಡ ಜಾತಿ ಇಡೀ ಪ್ರಪಂಚದಲ್ಲೇ. ಅದರಷ್ಟು ಶ್ರೇಷ್ಠ ಜಾತಿ ಬೇರೆ ಯಾವುದೂ ಇಲ್ಲ ಅಣ್ಣ. ನಿಯತ್ತಾಗಿರ್ಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅದರಷ್ಟು ದೊಡ್ಡ ಜಾತಿ ಬೇರೆ ಯಾವುದೂ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಹೆಬ್ಬುಲಿಘಾಟ್ ಸಿನಿಮಾ ಬಗ್ಗೆ ನಾನು ಆಗ್ಲಿಂದ ಏನೇನೋ ಮಾತ್ರ, ಹೆಬ್ಬುಲಿಘಾಟ್ ಸಿನಿಮಾ ಒಂದೇ ಒಂದು ಮಾತು ಹೇಳ್ತೀನಿ, ಎಂಜಾಯ್ ಮಾಡ್ತೀರಾ. ಸಿನಿಮಾ ಮುಗಿದ್ಮೇಲೆ ನಿಮ್ಮ ಮನಸ್ಸು ಅಯ್ಯೋ ಅಂತ ಅನ್ಸಿಲ್ಲ ಅಂದ್ರೆ ಆಮೇಲೆ ನಾನು ಹತ್ರ ಮಾತಾಡಿ ಅಣ್ಣ. ಇದು ಹೇಳೋದು. ಜೈ ಕನ್ನಡ ಮತ್ತು ಜೈ ಹಿಂದ್. ಹೆಬ್ಬುಲಿಘಾಟ್ ಸಿನಿಮಾನ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಪ್ಲೀಸ್. ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಪ್ಲೀಸ್. ಇದು ರಿಕ್ವೆಸ್ಟ್ ಅನ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಈಗಷ್ಟೇ ಹೆಬ್ಬುಲಿ ಕಟ್ಟು ಅನ್ನುವಂಥ ಸಿನಿಮಾವನ್ನು ನೋಡ್ಕೊಂಡು ಬಂದೆ. ಇಲ್ಲೇ ನಿಂತಿದ್ದಾರೆ ನೋಡಿ, ನಮ್ಮ ಹೀರೋ ಹೆಬ್ಬುಲಿ ಕಟ್ಟು ಮಾಡ್ಕೊಂಡು ನಿಂತಿದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಇರೋದೇನಂತ ಹೇಳಿದ್ರೆ, ಇವರು ಹೆಬ್ಬುಲಿ ಕಟ್ಟು ಮಾಡ್ತಾರಾ ಮಾಡಲ್ಲ ಅನ್ನೋದು ಕ್ವಶನ್ ಮಾರ್ಕ್. ಅವ್ರು ಮಾಡ್ತಾರೆ ಇಲ್ಲೋದನ್ನ ನೋಡಬೇಕಾದ್ರೆ ನೀವು ಸಿನಿಮಾ ಪೂರ್ತಿ ನೋಡಬೇಕು. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಸಿನಿಮಾ ಶುರುವಾದಾಗಿಂದ ನನಗೆ ನಮ್ಮ ಸ್ಕೂಲ್ ಡೇಸ್ಗಳನ್ನು ನೆನಪು ಮಾಡುವಂಥ ಒಳ್ಳೆ ಮೆಮೊರಿ ಇದೆ. ಸ್ಕೂಲ್ ಪಕ್ಕದ ಬೆಂಚಲ್ಲಿ ಕೂರೋದು, ಪಕ್ಕದಲ್ಲಿ ಹುಡುಗಿನ ನೋಡೋದು, ಅವಳ ಮೇಲೆ ಏನೋ ಕ್ರಶ್ ಇರುತ್ತೆ, ಅವಳನ್ನ ಟ್ರೈ ಮಾಡೋದು, ಆ ಥರ ಒಂದು ಒಳ್ಳೆ ಪ್ರೀತಿಯ ಕಥಾಹಂದರವನ್ನು ಸ್ಟಾರ್ಟಿಂಗ್ ತಗೊಂಡೋಗಿದ್ದಾರೆ. ನಿಮಗೆ ಆಫ್ಟರ್ ಇಂಟರ್ವಲ್ ನಂತರ ಅವನಿಗೊಂದು ಹುಚ್ಚಿರುತ್ತೆ ಹೆಬ್ಬುಲಿ ಕಟ್ ಮಾಡಬೇಕಂತ. ಇಂಟರ್ವಲ್ ನಂತರ ಇರೋದೇ ಟ್ವಿಸ್ಟ್. ನಿಮಗೆ ಸಮಾಜದಲ್ಲಿರುವಂಥ ಒಂದು ತೊಡಗನ್ನು, ಒಂದು ಸಮಸ್ಯೆಯನ್ನು ಕೊನೆಗೆ ನಿಮಗೆ ಒಳ್ಳೆ ಮೆಸೇಜ್ ರೀತಿಯಲ್ಲಿ ತೋರಿಸಿದ್ದಾರೆ. ಅದು ನಮಗೆ ತುಂಬ ಮನಸ್ಸಿಗೆ ನಾಟುತ್ತೆ. ಸಿನಿಮಾದಿಂದ ಹೊರಗೆ ಬಂದಾಗ ಅದು ಕಾಡತ್ತೆ, ಈಗಲೂ ಇಂಥದ್ದು ಇದೆಯಲ್ವ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲೇ ಮೂಡುತ್ತೆ. ಅದಕ್ಕೆಲ್ಲದಕ್ಕೂ ನಾವೇ ಉತ್ತರವನ್ನು ಕೊಡಬೇಕು. ಆ್ಯಕ್ಚುಲಿ ಈ ಜಾತಿಯ ವ್ಯವಸ್ಥೆಯ ಸಮಸ್ಯೆ ಇದೆಯಲ್ಲ, ಅದರಿಂದ ನಾವೆಲ್ಲರೂ ಹೊರಗೆ ಬರಬೇಕು, ಎಲ್ಲರೂ ನಮ್ಮವರಂತ ನೋಡಬೇಕು ಅನ್ನೋವಂಥದ್ದು ಒಂದು ನಾವೆಲ್ಲ ಒಂದು ಅನ್ನೋಂಥ ಒಂದು ಒಳ್ಳೆ ಮೆಸೇಜ್ ಇದೆ. ಇದನ್ನು ನೋಡಿ ಆದರೂ ನಾವು ಇನ್ನಷ್ಟು ಏನು ಸಮಾಜದಲ್ಲಿ ತಪ್ಪುಗಳನ್ನು ತಿದ್ಕೊಂಡು ಹೋಗೋಣ ಅಂತ ಹೇಳ್ತಾ, ಒಳ್ಳೆ ಸಿನಿಮಾ. ಡೈರೆಕ್ಟ್ರು, ನಾನು ಇನ್ನೊಂದು ಹೇಳಬೇಕೇನು ಗೊತ್ತಾ, ಸಿನಿಮಾ ತಂಡಕ್ಕೆ ಒಳ್ಳೆ ರಿಸಲ್ಟ್ ಯಾವುದು ಹೇಳಿದೆ, ಆಡಿಯನ್ಸ್ ಕೂತು ಚಪ್ಪಳೆ ತಟ್ಟೋದು. ಆ ಚಪ್ಪಳೆನ ರಿಸೀವ್ ಮಾಡಿ ಡೈರೆಕ್ಟರ್ ಕಣ್ಣೀರು ಹಾಕಿದ್ರು. ಅದು ಅವರು ಪಟ್ಟಿರುವಂಥ ಶ್ರಮ, ಆ ಶ್ರಮ ಅದರಲ್ಲಿ ಕಾಣಿಸುತ್ತೆ. ತುಂಬ ಎಫರ್ಟ್ ಹಾಕಿ ಮಾಡಿರುವಂಥ ಸಿನಿಮಾ ಇದು. ಒಂದು ತಂಡವನ್ನು ಕಟ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ. ಹೆಬ್ಬುಲಿ ಕಟ್ ಸಿನಿಮಾವನ್ನು ನೀವೆಲ್ಲರೂ ನೋಡಿ ಇವರ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್ ಹೆಬ್ಬುಲಿ ಕಟ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಮೋನಿ, ಈ ಸಿನಿಮಾಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಹಾಗೆ ಎಲ್ಲ ಸಿನಿಮಾ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಮುಗ್ಧ ಮನಸ್ಸಿನ ಒಂದು ಕನಸಿನ ಈ ಕಪಿ ಆಟವನ್ನು ಬುದ್ಧಿ ಇದ್ದವರು ಅವರು ಕಪಿಗಳ ಈ ಜಾತಿ ಜಂಜಾಟವನ್ನು ತುಂಬ ಚೆನ್ನಾಗಿ ತೋರಿಸಿರುವಂಥ ಸಿನಿಮಾ. ಸೊ ಆಲ್ ದ ಬೆಸ್ಟ್ ಹೆಬ್ಬುಲಿ ಕಟ್ಟಿಗೆ ಅಂತ ನನ್ನ ಕಡೆಯಿಂದ ವಿಶಸ್ ಮಾಡ್ತಾ ಇದ್ವಿ. ಥ್ಯಾಂಕ್ಸ್.